ಹೋಗಿದೆ. ಆರ್ಯರಿಂದ ಆರಂಭವಾದ ಈ ಅತಿಕ್ರಮಣ ಬ್ರಿಟಿಷರವರಿಗೆ ಅನೇಕ ರಾಜರುಗಳು, ರಾಜಕೀಯ ಪಕ್ಷಗಳು, ಭಾರತಖಂಡದ ಸಂಪನ್ಮೂಲಗಳತ್ತ ತಮ್ಮ ದೃಷ್ಟಿಟ್ಟುಕೊಂಡು ಆಕ್ರಮಣ ಮಾಡುತ್ತಾ ಬಂದವು. ಬ್ರಿಟಿಷರ ಶತಮಾನಗಳವರೆಗೆ ಇಡೀ ಭಾರತವನ್ನು ಹಿಡಿದಿಟ್ಟುಕೊಂಡಿದ್ದರು. 1847 ಆಗಸ್ಟ್ 15ರಂದು ಭಾರತೀಯರು ಬ್ರಿಟಿಷರಿಂದ ಆಡಳಿತವನ್ನು ವಹಿಸಿಕೊಂಡು ಭಾರತವನ್ನು ಬ್ರಿಟಿಷರ ಬಂಧನದಿಂದ ಬಿಡಿಸಿದರು. ಈ ದಿನವನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ಹಬ್ಬದಂತೆ ಆಚರಿಸಲಾಗುತ್ತದೆ. ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಅನೇಕ ಮಹಾನ್ ದೇಶಭಕ್ತರನ್ನು ನೆನಪಿಸುವ ದಿನವೂ ಇದಾಗಿದೆ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಜನರೆಲ್ಲ ನಿದ್ದೆ ಮಾಡುತ್ತಿದ್ದಾಗ ಭಾರತದಲ್ಲಿ ಅಪೂರ್ವವಾದ ಹೊಸತನ ಮೂಡಿ ಬಂದಿತು. ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಬ್ರಿಟಿಷರ ಸೈನಿಕರು ತ್ರಿವರ್ಣದ ನಿಧಾನವಾಗಿ ಮೇಲೇರುತ್ತಿದ್ದಂತೆ ಕೋಟಿ ಕೋಟಿ ಭಾರತೀಯಲ್ಲಿ ರೋಮಾಂಚನದ ಸಂಚಲನವಾಯಿತು. ಈ ದಿನಕ್ಕಾಗಿ ದೇಶದ ಅನೇಕ ಸಿಪಾಯಿಗಳು ದೇಶಭಕ್ತರನ್ನು ನೆನಪಿಸುವ ದಿನವೂ ಇದಾಗಿದೆ. ಈ ದಿನಕ್ಕಾಗಿ ದೇಶದ ಅನೇಕ ಸಿಪಾಯಿಗಳು, ದೇಶಭಕ್ತರು, ನಾಯಕರು ನೂರಾರು ವರ್ಷಗಳಿಂದಲೇ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಅನೇಕ ರೀತಿಯಿಂದ ಶ್ರಮಿಸಿದ್ದನು.